ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ಆ್ಯಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋಲಿ ನನ್ನ ಸಂಡೇ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ, ಲೈಕ್ ಡೇ ಇನ್ ಮೈ ಲೈಫ್ ವ್ಲಾಗ್ ಥರ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ನಾನು 9:30ಗೆ ಎದ್ದಿದ್ದೀನಿ. ಬಿಕಾಸ್ ವಾರಕ್ಕೆ ಒಂದೇ ದಿನ ಅಲ್ವಾ ಲೇಟಾಗಿ ಎದ್ದೇಳೋಕ್ಕೆ ಚಾನ್ಸ್ ಸಿಗೋದು. ಮಿಕ್ಕಿದ ದಿನ ಎಲ್ಲ ಬೇಗ ಎದ್ದೇಳಬೇಕು ಕಾಲೇಜಿಗೆ ಹೋಗೋದ್ರಿಂದ. ಸೊ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಕುಡ್ಕೊಂಡು ಆ್ಯಂಡ್ ನನ್ನ ಕಾಫಿನ ಮುಗಿಸ್ದೆ. ಸೊ ಕಾಫಿ ಕುಡ್ಕೊಂಡು ನೆಕ್ಸ್ಟು ಸ್ನಾನ ಮಾಡಬೇಕಿತ್ತಲ್ವಾ ಸಂಡೇ. ಸೊ ಹೆಡ್ ಬಾತ್ ಎಲ್ಲ ಮಾಡಿಕೊಂಡು 1 ವೀಕಿಂದ ಬಟ್ಟೆ ಅದು ಇದು ಎಲ್ಲ ಬಿದ್ಕೊಂಡಿತ್ತು. ಬಟ್ಟೆ ವಾಶ್ ಮಾಡೋದಂತೂ ನನಗಂತೂ ತುಂಬ ಹೇಟೆಸ್ಟ್ ಕೆಲಸ. ನನಗೆ ತುಂಬ ಇರಿಟೇಷನ್ ಆಗೋದೇ ಈ ಒಂದು ಕೆಲಸ ಮಾಡೋದ್ರಿಂದ. ಸೊ ಎಲ್ಲ ನೀಟಾಗಿ ಬಟ್ಟೆ ವಾಶ್ ಮಾಡಬೇಕಿತ್ತು, ಯೂನಿಫಾರ್ಮ್ ಆಗಿರ್ಬೋದು. ಸೊ ಎಲ್ಲ ಬಟ್ಟೆನ ವಾಶ್ ಮಾಡಿ ಅದರಲ್ಲಿ 1.5 ಅವರ್ ನಾನು ಅಲ್ಲೇ ಕಳೆದೆ. ಸೊ ನೀಟಾಗಿ ಬಟ್ಟೆ ಎಲ್ಲ ವಾಶ್ ಮಾಡಬೇಕಿತ್ತು. ಯೂನಿಫಾರ್ಮ್ ಎಲ್ಲ ತುಂಬ ವೈಟ್ ಯೂನಿಫಾರ್ಮ್ ಬೇರೆ ತುಂಬ ಗಲೀಜಾಗಿರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಬೇಕಿತ್ತು. ಸೊ ನೆನ್ನೆ ನಾನು ವಿಶಾಲ್ ಮೆಗಾ ಮಾರ್ಟ್ಗೆ ಹೋಗಿದ್ದೆ. ಸೊ ಅಲ್ಲಿ ಕೆಲವೊಂದಿಷ್ಟು ಪರ್ಚೇಸ್ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಶೂ ಪ್ರೈಸ್ ಬಂದುಬಿಟ್ಟು 600 rupees. ಆ್ಯಂಡ್ ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ, ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಬೌಲ್ ಕೂಡ ತುಂಬ ಇಷ್ಟ ಆಯಿತು. ಸೊ ಇದೆರಡನ್ನೂ ನಾನು ಪರ್ಚೇಸ್ ಮಾಡಿದೆ ಅದ್ರ ಜೊತೆಗೆ. ಸೊ ಇದು 65 rupeesಲ್ಲಿತ್ತು ಆ್ಯಂಡ್ ಆಫರ್ ಪ್ರೈಸ್ 50 rupees. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಎರಡು ಕೂಡ. ಸೊ ನಂಗೆ ತುಂಬ ಇಷ್ಟ ಆಯಿತು ಅಂತ ತಗೊಂಡೆ. ಆ್ಯಂಡ್ ಕಂಫರ್ಟ್ ಬೇಕಿತ್ತು ಅಂತ ಅದನ್ನು ಕೂಡ ತಗೊಂಡೆ. ಆ್ಯಂಡ್ ಬಾಡಿ ವಾಶ್ ಕೂಡ ಬೇಕಿತ್ತು. ಸೊ ನೆಕ್ಸ್ಟ್ ಇದೊಂದು ಮಸಾಲಾ ಸ್ಪೈಸಸ್ ಇಡೋಕ್ಕೆ ನನಗೆ ಈ ಥರ ಬಾಕ್ಸ್ ನನಗೆ ಚೆನ್ನಾಗಿ ಅನ್ನಿಸ್ತು. ಸೊ ಅದನ್ನು ಕೂಡ ತಗೊಂಡೆ. ನೆನೆ ಈವ್ನಿಂಗ್ ಎಲ್ಲ ತುಂಬ ಸುತ್ತಾಡಿಕೊಂಡು ಅದು ಇದು ಪರ್ಚೇಸ್ ಮಾಡಬೇಕಾಗಿತ್ತು. ಆ್ಯಂಡ್ ಕೆಲವೊಂದಿಷ್ಟು ಟೀ ಶರ್ಟ್ಸ್ ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಟೀ ಶರ್ಟ್ ಕೂಡ ಒಂದು 3 ಪರ್ಚೇಸ್ ಮಾಡಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 100 rupees ಇತ್ತು. ಆ್ಯಂಡ್ ನೆಕ್ಸ್ಟ್ ಈ ಟಿ ಶರ್ಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಕೂಡ ತಗೊಂಡೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 160 rupees. ಸೊ ಆ್ಯಸ್ ಇಟ್ ಈಸ್ ಸೇಮ್ ಕಲರ್ ಇದೆ ಇನ್ನೊಂದು ಟಾಪ್ ಬಂದು. ಸೊ ಇದು ಕೂಡ ಇಷ್ಟ ಆಯಿತು ಅಂತ ತಗೊಂಡೆ. ಆ್ಯಂಡ್ ಇದ್ರದ್ದು ಪ್ರೈಸು 200 rupees. ಆ್ಯಂಡ್ ಸಮ್ಥಿಂಗ್ಸ್ ಎಲ್ಲ ಬೇಕಿತ್ತು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ. ಆ್ಯಂಡ್ ಈ ಟಾಪ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡ್ತು. ನನಗೆ ನೋಡಿದ ತಕ್ಷಣವೇ ಇಷ್ಟ ಆಗಿಬಿಡ್ತು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಅಂತ ಇಷ್ಟಪಟ್ಟು ತೊಗೊಂಡೆ. ಆ್ಯಂಡ್ ಈ ಕಲರ್ ಕೂಡ ನನಗೆ ಏನೋ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ನಿಸ್ತು. ಸೊ ಇದನ್ನು ಕೂಡ ತಗೊಂಡೆ. ನೆಕ್ಸ್ಟ್ ನಾನು ಇವಾಗ ನನ್ನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ದ್ಯಾಟ್ ನನಗೆ ಇವತ್ತು ಸಂಡೇ ಬೇರೆ, ಅದರಲ್ಲೂ ತುಂಬ ಲೇಟಾಗಿ ಎದ್ಬಿಟ್ಟಿದೆ. ನನಗೆ ಹಸಿವು ಕೂಡ ಆಗ್ತಾ ಇರಲಿಲ್ಲ. ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ 11 o'clockಗೆ ಮಾಡ್ತಾ ಇದ್ದೆ. ಸೊ ನನ್ನ ಸ್ಟೈಲಲ್ಲಿ ಈ ಮ್ಯಾಗಿನ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೆ. ಅಂದರೆ ಲೈಕ್ ಯಾವಾಗಲೂ ಮಾಡೋ ಥರ ಅಲ್ಲ, ಇದೊಂದು ಚೂರು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಫಸ್ಟೆಲ್ಲ ಮ್ಯಾಗಿ ಪ್ಯಾಕೆಟ್ಸ್ನೆಲ್ಲ ಕಟ್ ಮಾಡಿ ಆ ಮಸಾಲೆನ ಒಂದು ಕಡೆ ಇಟ್ಕೊಂಡು ಆ್ಯಂಡ್ ಆ ಮ್ಯಾಗಿ ನೂಡಲ್ಸ್ನ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಸೊ ಮಸಾಲೆನೆಲ್ಲ ಒಂದು ಕಡೆ ಹಾಕ್ಕೊಂಡು ಎಕ್ಸ್ಟ್ರಾ ಇನ್ನೊಂದು ಮ್ಯಾಗಿ ಮಸಾಲೆ ಅಂತ ಇನ್ನೊಂದು ಸಿಗುತ್ತಲ್ವ ಪ್ಯಾಕೆಟು. ಸೊ ಅದನ್ನು ಒಂದು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಇಲ್ಲಿ ಫಸ್ಟ್ ನಾನು ನೀರಲ್ಲಿ ಮ್ಯಾಗಿ ನೂಡಲ್ಸ್ನ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಫುಲ್ ಬಾಯ್ಲ್ ಆಗಬೇಕು, ಒಂದು 5 minutesಗೆ ಆಗುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ್ಯಂಡ್ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಂಥ ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಸೇರಿಸ್ಕೊಂಡಿದ್ದೆ. ಏನೇನೋ ನಾನೇ ಒಂಥರ ಓನ್ ಪ್ರಿಪ್ರೇಷನಲ್ಲಿ ಏನೋ ಒಂಥರ ಹೊಸದಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ. ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ನಾನು ಈ ಥರ ಯಾವಾಗಲಾದರೂ ಏನೋ ಒಂದು ಟ್ರೈ ಮಾಡೋಣ ಅಂತ ಮಾಡ್ತಾಯಿರ್ತೀನಿ. ಸೊ ಅದಕ್ಕೆ ನಾನು ಬಾಯ್ಲ್ ಮಾಡ್ಕೊಂಡಿರೋಂಥ ಮ್ಯಾಗಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅದು ಕ್ಯಾರೆಟು ಏನೇನೋ ಹಾಕಿರೋದ್ರಿಂದ ಬಟ್ ಪರವಾಗಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತೂ ತುಂಬ ಲೇಟಾಗಿ ಮಾಡಿಬಿಟ್ಟೆ. ಅದಕ್ಕೆ ನನಗೆ ಮಧ್ಯಾಹ್ನ ಹಸಿವೇ ಆಗ್ತಿರಲಿಲ್ಲ. ಸೊ 12 o'clockಗೆ ತಿಂದೆ. ಮ್ಯಾಗಿ ತುಂಬ ಚೆನ್ನಾಗಿ ಬಂದಿತ್ತು, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗೇ ಇತ್ತು. ಸೊ ಇವಾಗ ಟೈಮ್ 4:37 ಆಗಿದೆ. ಸೊ ಮಲ್ಕೊಂಡ್ಬಿಟ್ಟಿದ್ದೆ ನಾನು, ಎಚ್ಚರನೇ ಆಗಲಿಲ್ಲ. ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ, ಲೇಟಾಗಿ ತಿನ್ಕೊಂಡಿರೋದ್ರಿಂದ. ಸೊ ಇವಾಗ ಎಚ್ಚರ ಆಯಿತು. ತುಂಬ ಅಸೈನ್ಮೆಂಟ್ಸ್ ಎಲ್ಲ ಬರೆಯೋದಿತ್ತು. ಬಟ್ ಏನು ಮಾಡೋದು, ನನಗೆ ಕರೆಂಟೇ ಇಲ್ಲ ಬೆಳಿಗ್ಗೆ 8 o'clockಯಿಂದ. ಇನ್ನು 6ಗೆ ಬರುತ್ತಂತೆ. ಸೊ ವೇಟ್ ಮಾಡ್ತಾ ಇದ್ದೆ. ಫೋನಲ್ಲಿ ಚಾರ್ಜ್ ಕೂಡ ಕಡಿಮೆ ಇತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬಟ್ಟೆ ಎಲ್ಲ ಹಾಕಿದ್ನಲ್ವ ಬೆಳಿಗ್ಗೆ. ಸೊ ಬಟ್ಟೆ ತೊಗೊಳಕ್ಕಂತ ಬಂದೆ. ನೆಕ್ಸ್ಟ್ ಈವ್ನಿಂಗ್ ಬಂದು ನಾನು ಚಾರ್ಕೋಲ್ ಫೇಸ್ ಮಾಸ್ಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೆ. ಬಿಕಾಸ್ 3 daysಯಿಂದ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಇರೋದ್ರಿಂದ ತುಂಬ ಬಿಸಿಲಲ್ಲಿ ಓಡಾಡಿದ್ವಿ. ಫೇಸ್ ಫುಲ್ ಟ್ಯಾನ್ ಆಗಿ ಹೋಗಿತ್ತು. ಅದಕ್ಕೆ ಫೇಸ್ ಮಾಸ್ಕ್ ಹಾಕೊಳ್ತಾ ಇದ್ದೆ.
ಆ್ಯಂಡ್ ಈ ಫೇಸ್ ಮಾಸ್ಕ್ ಬಂದುಬಿಟ್ಟು ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ಟ್ಯಾನ್ ರಿಮೂವ್ ಆಗಿರಬಹುದು ಆ್ಯಂಡ್ ಫೇಸಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತಲ್ವ, ಸೊ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರಾದರೂ ಹೊಸದಾಗಿ ಯೂಸ್ ಮಾಡಬೇಕು ಅಂದ್ಕೊಂಡಿದ್ರೆ ಫಸ್ಟು ನೀವು ಒಂದ್ಸಲ ಟೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಯೂಸ್ ಮಾಡಿ. ಕೆಲವೊಬ್ರಿಗೆ ಅಲರ್ಜಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ. ಸೊ ಇದನ್ನು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ತೆಗಿಬೇಕು. ಆ್ಯಂಡ್ ಅದನ್ನು ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಪೇನ್ ಆಗುತ್ತೆ ಅಷ್ಟೇ. ಬಟ್ ಇದು ತುಂಬ ಹೆಲ್ಪ್ ಮಾಡುತ್ತೆ. ಟ್ಯಾನ್ ರಿಮೂವ್ ಆಗಿರ್ಬೋದು, ಅದೇ ನಾನು ಹೇಳಿದ್ನಲ್ವಾ ಡೆಡ್ ಸ್ಕಿನ್ ಸೆಲ್ಸ್ಗಾಗಿರ್ಬೋದು, ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅಂತ ಅವಳ ಜೊತೆ ಮಾತಾಡಿಕೊಂಡು ರಿಮೂವ್ ಮಾಡ್ಕೊಳ್ತಾ ಇದ್ದೆ. ಸೊ ಇದನ್ನು ರಿಮೂವ್ ಮಾಡಿ ನೆಕ್ಸ್ಟು ಫೇಸ್ ವಾಶ್ ಮಾಡಿದ್ರೆ ಆಯಿತು. ಸೊ ನೀವು ಹೋಗ್ತಾ ಹೋಗ್ತಾ ಯೂಸ್ ಮಾಡ್ತಾ ಇದ್ದಂತೆ ನಿಮಗೆ ಗೊತ್ತಾಗುತ್ತೆ ಇದು ಹೆಲ್ಪ್ ಆಗುತ್ತಾ ಇಲ್ವಾ ಅಂತ. ಸೊ ನೆಕ್ಸ್ಟು ನಾನು ಫೇಸ್ ವಾಶ್ ಮಾಡಿದೆ. ಅದೇ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ, ಅದಕ್ಕೆ ಆ ಥರ ಬಂದಿದೆ. ಅವ್ರ ಜೊತೆ ಮಾತಾಡ್ಕೊಂಡು ರೆಡಿ ಆಗ್ತಾ ಇದ್ದೆ. ಈವ್ನಿಂಗ್ ಸ್ವಲ್ಪ ಬ್ಲ್ಯಾಕ್ ಟೀ ಕುಡ್ಕೊಂಡು ನೆಕ್ಸ್ಟ್ ಸ್ವಲ್ಪ ಅಸೈನ್ಮೆಂಟ್ಸ್ ಎಲ್ಲ ಬರೆಯೋದಿತ್ತು, ಸೊ ಅದನ್ನು ಬರಿತಾ ಇದ್ದೆ. ಸೊ ಎಷ್ಟು ಬೇಗ ಸಂಡೇ ಹೋಗುತ್ತೆ ಅಂತ ಅನಿಸುತ್ತೆ ಅಲ್ವಾ? ನಿಮಗೂ ಕೂಡ ಈ ಥರ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಮಂಡೇ ಬಂದರೆ ಸಾಕು, ಯಾರ್ಯಾರಿಗೆಲ್ಲ ಮಂಡೇ ಇಷ್ಟನೇ ಆಗಲ್ಲ, ನಾಳೆ ಕಾಲೇಜಿಗೆ ಹೋಗ್ಬೇಕಲ್ಲ ಅನ್ನೋ ಥರ. ಸೊ ಒಂದಿನ ಅದು ಹೀಗೆ ಬೇಗ ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ ಎಷ್ಟು ಬೇಗ ಹೋಯ್ತು ಅಂತ ಅನಿಸುತ್ತೆ. ಸಂಡೇ ಆಲ್ರೆಡಿ ಎದ್ದೇಳೋದೇ ಬೆಳಿಗ್ಗೆ ಲೇಟ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟು ರಿಲ್ಯಾಕ್ಸೇಷನ್ನು ಮತ್ತು ಕ್ಲೀನಿಂಗು ಅದು ಇದು ಅಂದ್ಕೊಂಡು ಟೈಮ್ ತುಂಬ ಬೇಗ ಹೋಯ್ತು ಅಂತ ಅನಿಸುತ್ತೆ. ನನಗಂತೂ ಮಂಡೇ ಇಷ್ಟನೇ ಆಗಲ್ಲ, ಬೆಳಿಗ್ಗೆ ಮತ್ತೆ ಬೇಗ ಎದ್ದು ಕಾಲೇಜಿಗೆ ಹೋಗ್ಬೇಕಲ್ಲ ಅಂತ. ಸ್ವಲ್ಪ ಅಸೈನ್ಮೆಂಟ್ಸ್ ಎಲ್ಲ ಇತ್ತು, ಅದನ್ನು ನೀಟಾಗಿ ಬರಿತಾ ಇದ್ದೆ. ನೆಕ್ಸ್ಟ್ ಒಂದು 8 o'clock ಹಂಗೆ ನಾನು ವೆಜ್ ಪಲಾವ್ ಮಾಡ್ಕೊಂಡಿದ್ದೆ. ನನಗೆ ತುಂಬ ಫೇವ್ರೇಟ್ ಇದು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಗುಡ್ ನೈಟ್ ಆಲ್, ಬಾಯ್, ಟೇಕ್ ಕೇರ್.